ನಮಸ್ತೆ, ನಾನು ನೈಥadkaದ ಅನಂತ ಪ್ರಸಾದ್ ಅಂತೇಳಿ. ವೃತ್ತಿಯಲ್ಲಿ ಕೃಷಿಕ. ಕೆಲವೊಂದು ಕೃಷಿ ಉಪಕರಣಗಳನ್ನು ಹಾಗೂ ಕೃಷಿಯ ಅಂದರೆ ತೆಂಗಿನಕಾಯಿಯ ಗೆರಟೆಯಿಂದ ಮಾಡುವಂಥ ಉಪಕರಣಗಳನ್ನು ಇದನ್ನೆಲ್ಲ ಮಾಡ್ತಾ ಇದ್ದೇನೆ. ನಾನು ಕಲಿತದ್ದು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇನ್ ಮೂಡಬಿದ್ರಿಯಲ್ಲಿ ಕಲ್ತಿದ್ದೇನೆ. ಫುಲ್ ಆರ್ಗ್ಯಾನಿಕ್ ಕೃಷಿಯನ್ನೇ ಮಾಡಿದ್ದೇನೆ. ಸಾಧಾರಣ ಒಂದು 2014 ತನಕ ಎಲ್ಲ ಆರ್ಗ್ಯಾನಿಕ್ ಕೃಷಿ ಮಾಡಿದ್ದೇನೆ. ಈ ಕೃಷಿ ಮಾಡ್ತಿರುವಾಗ ಕೆಲವೊಂದು ವಿಚಾರಗಳು ನನಗೆ ಕಾಣ್ತಾ ಇತ್ತು. ಈ ಒಂದು ಕೃಷಿ ಇನ್ಸ್ಟ್ರೂಮೆಂಟ್ಗಳನ್ನು ಯಾಕೆ ಇನ್ನೂ ಸಮೇತ ಜನ ಮಾಡಲಿಲ್ಲ ಅಂತ ಹೇಳಿಕೊಂಡು ನಾವೇ ಇಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನು ನಾನು ಕೃಷಿಯಲ್ಲಿ ಮಾಡಿರುವಾಗಲೇ ಮಾಡ್ತಾ ಇದ್ದೇನೆ. ನಾನು ಮತ್ತು ನನ್ನ ಭಾವ ಒಬ್ಬರು ಬಟ್ಟೆಡಕ ಶ್ಯಾಮ್ ಸುಂದರ್ ಭಟ್ ಅಂತ ಇದ್ದಾರೆ, ಅಕ್ಕನ ಗಂಡ. ಅವರಿಬ್ಬರು ಸೇರಿ ಕೆಲವು ಇಕ್ವಿಪ್ಮೆಂಟ್ಗಳನ್ನು ನಾವು ಅವುಗಳೇ ತಯಾರು ಮಾಡಿದ್ದೇವೆ. 2014ಕ್ಕೆ ನಾನು ಪುನಃ ಬಿಸ್ನೆಸ್ಸಿಗೆ ಇಳಿದಿದ್ದೇನೆ. ಕಾರಣಾಂತರಗಳಿಂದ ಕೆಲಸಗಾರ ಸಮಸ್ಯೆಗಳು ಇದೆಲ್ಲ ಶುರುವಾದಾಗ ಇನ್ನು ಸ್ವಲ್ಪ ಈ ಕೃಷಿ ಜೊತೆ ಒಂದು ಬಿಸ್ನೆಸ್ ಇರಲಿ ಅಂತೇಳಿ ದೃಷ್ಟಿಯಿಂದ 2014 ವ್ಯಾಪಾರಕ್ಕೆ ಇಳಿದಿದ್ದೇನೆ. ಈ ಲಾಕ್ಡೌನ್ ನಿಮಗೆ ಗೊತ್ತಿರುವಂಥದ್ದೇ. ಈ ಕೊರೋನಾ ಬಂತು 2020ರಲ್ಲಿ ನಾವು ಲಾಕ್ಡೌನ್ ಆಯಿತು. ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸುಗಳು ಇದೆಲ್ಲ ಪ್ರಾರಂಭವಾದವು. ಅವುಗಳೇ ಆಯಿತು. ನಮಗೆ ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆಲ್ಲ ನಾವು ಮೊಬೈಲನ್ನು ಯೂಸ್ ಮಾಡ್ತಾಯಿದ್ದೆವು. ನಮ್ಮಂದರೆ ಮೊಬೈಲೇ ಬೇಕಾಗಿತ್ತು ಅವಾಗ ಮೊಬೈಲನ್ನು ಇಡಲಿಕ್ಕೆ ನಾವು ಏನು ಪುಸ್ತಕಗಳನ್ನೆಲ್ಲ ಇಟ್ಟುಕೊಂಡು ಮಾಡ್ತಾಯಿದ್ವಿ. ಯಾಕಂದ್ರೆ ಮೊಬೈಲ್ ಸ್ಟ್ಯಾಂಡ್ ಮಾಡಬಾರ್ದು ಅಂತ ಹೇಳುವಂಥ ಚಿಂತನೆ ಫಸ್ಟಿಗೆ ಪ್ರಾರಂಭ ಆಯಿತು. ಆ ಚಿಂತನೆಯಿಂದಾಗಿ ನಾವು ನಮ್ಮದೇ ಗೆರಟೆಯಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿಕೊಂಡು ಒಂದೊಂದು ಎರಡೆರಡು ಮಾಡೆಲ್ಗಳನ್ನು ಮಾಡಿ ಫಸ್ಟಿಗೆ ನಾನು ಈ ಒಂದು ಐಟಮ್, ಈ ಗೆರಟೆ ಐಟಮ್ ಮಾಡೆಲಿದ್ದು ಈ ತೆಂಗಿನ ಗೆರಟೆಯಿಂದಲೇ ಮೊಬೈಲ್ ಸ್ಟ್ಯಾಂಡ್ ಮಾಡಿದ್ದೇನೆ. ಸಾಧಾರಣ ಈ ಮಕ್ಕಳಿಗೆಲ್ಲರೂ ತುಂಬ ಮಕ್ಕಳಿಗೆ ಕೊಟ್ಟಿದ್ದೇನೆ. ಮತ್ತು ತುಂಬ ಸ್ನೇಹಿತರಿಗೆಲ್ಲ ಕೊಟ್ಟು ಅವರ ಕೈಯಿಂದ ಒಳ್ಳೆಯ ಒಪಿನಿಯನ್ ಬಂದ ನಂತರ ನಾನೆಲ್ಲ ಬೇರೆ ಬೇರೆ ಐಟಮ್ ಯಾಕೆ ಮಾಡಬಾರ್ದು ಅಂತ ಚಿಂತನೆ ಬಂತು. ಯಾಕಂತ ಹೇಗೂ ನಾವು ಲಾಕ್ಡೌನ್ ಮನೆಯಿಂದ ಹೊರಗೆ ಹೋಗುವಾಗಿಲ್ಲ, ಮನೆಯಲ್ಲೇ ಕೂತ್ಕೊಳ್ಳುವಂಥ ಇದ್ದ ಕಾರಣ ಆನ್ಲೈನಲ್ಲಿ ಇದಕ್ಕೆ ಬೇಕಾಗುವಂಥ ಮಿಷನರಿಯನ್ನೆಲ್ಲ ತರಿಸಿ ಇದನ್ನು ಪ್ರಾರಂಭ ಮಾಡಿದ್ದೇನೆ. ಫಸ್ಟಿಗೇನು ಸಣ್ಣ ಸಣ್ಣ ಮಿಷನರಿ ಉಪಯೋಗಿಸದೆ ಅಲ್ಲಿಂದ ಅಲ್ಲಿಗೆ ನಮ್ಮ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳಿಂದ ಇದನ್ನು ನಾನು ತಯಾರು ಮಾಡಿದ್ದು. ಆಮೇಲೆ ಫುಲ್ಲು ಇನ್ಸ್ಟ್ರೂಮೆಂಟ್ ಅದಕ್ಕೆ ಬೇಕಾಗೋದನ್ನು ತಂದು ಪಾಲಿಷ್ ಮಾಡೋದನ್ನು ಕಲಿತುಕೊಂಡು ಪ್ರತಿಯೊಂದು ಸ್ವತಃ, ಯಾಕಂತೇಳಿದ್ರೆ ಆನ್ಲೈನಲ್ಲಿ ನಮಗೆಲ್ಲ ಸಿಗ್ತದೆ, ಬಟ್ ಅದನ್ನು ಹೇಗೆ ಮಾಡೋದು ಅಂತ ಇರೋದಿಲ್ಲ. ಇನ್ಸ್ಟ್ರೂಮೆಂಟ್ಗಳೆಲ್ಲ ಸಿಗ್ತದೆ, ಅದಕ್ಕೆ ಪೂರಕವಾದಂಥ ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ತಕ್ಕೊಂಡು ಇದನ್ನೊಂದು ತಯಾರು ಮಾಡಿದ್ದೇನೆ. ಇದು ತಯಾರು ಮಾಡಿ ಅದು ಫುಲ್ ಸಕ್ಸಸ್ ಆಯಿತು ಅಂತೇಳಿ ಆದ ಮೇಲೆ ಒಂದೊಂದೇ ಬೌಲಿಗೆ ಪೆನ್ ಸ್ಟ್ಯಾಂಡ್, ಇದು ನೋಡಿ ಪೆನ್ ಸ್ಟ್ಯಾಂಡ್, ಮಕ್ಕಳಿಗೆಲ್ಲ ಪೆನ್ ಇಡುವಂಥ ಒಂದು ಸ್ಟ್ಯಾಂಡ್, ಪೆನ್ ಸ್ಟ್ಯಾಂಡ್ ಎಲ್ಲ ಯಾಕಂತೇಳಿದ್ರೆ ಈಕೋ ಫ್ರೆಂಡ್ಲಿ, ಇದರಲ್ಲಿ ಯಾವುದು ನಿಮಗೆ ಬಿಸಾಡುವಂಥ ವಸ್ತುಗಳೇ ಇಲ್ಲ. ಇದು ಈ ತೆಂಗಿನಕಾಯಿ ಉಪಯೋಗಿಸುವ ನಂತರ ಖಾಲಿ ಎಂಟಿ ಆಗಿರುತ್ತದೆ. ಅದನ್ನು ಉಪಯೋಗಿಸ್ಕೊಂಡು ಇದು ಪೆನ್ ಸ್ಟ್ಯಾಂಡ್, ಬೌಲನ್ನೆಲ್ಲ ನೆಟ್ಟಲ್ಲಿ ನೋಡಿದ್ದೆ. ಅದಾವುದು ಬೇರೆ ಬೇರೆ ಥರದ್ದು ಬೌಲುಗಳೆಲ್ಲ ಇತ್ತು. ಇದು ನನ್ನದೇ ಆದಂಥ ಚಿಂತನೆಯಲ್ಲಿ ಈ ಒಂದು ಬೌಲನ್ನು ನಾನು ರೆಡಿ ಮಾಡಿದ್ದೇನೆ. ಅಲ್ಲಿ ಹೇಗಿತ್ತು ಅಂತಂದರೆ ಅದು ಈ ನಮ್ಮೂರಲ್ಲಿ ತೆಂಗಿನ ಗೆರಟೆ ಸಿಗೋದಿಲ್ಲ. ಇದು ಅಡ್ಡಿ ಫ್ಲ್ಯಾಟ್ ಸ್ಟ್ರೈಟ್ ಇರುತ್ತೆ. ಅದಕ್ಕೆ ನಮ್ಮೂರಲ್ಲಿ ಸಿಗೋದು ನೋಡಿ, ನಮ್ಮಲ್ಲಿ ಈ ಥರನೇ ಫ್ಲ್ಯಾಟ್ ಬರೋದಿಲ್ಲ, ಹೀಗೆ ಉಬ್ಬಿ ಬರ್ತದೆ. ಇದು ಬೇರೆ ಕಡೆಯಲ್ಲೇ ಅಂತ ಹೇಳಿದ್ರೆ ಈ ಕೇರಳದ ಸೈಡಲ್ಲೆಲ್ಲ ಫುಲ್ಲು ಫ್ಲ್ಯಾಟ್ ಅಂತ ಹೀಗೆ ಇಟ್ಟ ಕೂಡಲೇ ಹಂದಾಡದಂಥ ರೀತಿಯಲ್ಲಿ ಅದು ಇರ್ತದೆ. ಆ ರೀತಿಯಲ್ಲ, ಅದಕ್ಕೆ ಬೇಕಾದ ಒಂದು ಸಣ್ಣ ಬೇಸನ್ನು ಕೊಟ್ಟು ಈ ಬೌಲ್ಗಳನ್ನು ಮಾಡಿದ್ದೇನೆ. ಮತ್ತು ಟೀ ಕಪ್ಪು, ಮತ್ತು ಅದರಲ್ಲೇ ಆದಂತಹ ಒಂದು ಫ್ಲವರ್ ವಾಸು, ಇದು ನೋಡಿ ಇದೊಂದು ಫ್ಲವರ್ ವಾಸ್. ಇದರಲ್ಲಿ ಒಂದು 1 2 3 4 5 ಗೆರಟೆಗಳನ್ನು ಉಪಯೋಗಿಸಿಕೊಂಡು ಒಂದು ಫ್ಲವರ್ ವಾಸ್ ಮಾಡಿದ್ದೇನೆ. ಇಂಥ ಐಟಮ್ಗಳನ್ನೆಲ್ಲ ಮಾಡಿಕೊಂಡು ಮುಂದೆ ಹೋದೆ. ಮತ್ತು ನಾವು ಇದರ ಬಗ್ಗೆ ಫುಲ್ಲು ಮುಂದುವರಿಸಬೇಕು ಅಂತ ಹೇಳಿ ದೃಷ್ಟಿ ಇಟ್ಟುಕೊಂಡು ಇದನ್ನು ಈ ಪಾಲಿಶ್ ಶೈನಿಂಗ್ ಬರಬೇಕು, ಹೇಗೆ ಮಾಡೋದು ಅಂತ ಹೇಳೋ ದೃಷ್ಟಿ ಇಟ್ಟುಕೊಂಡು ಅದಕ್ಕೆ ಬೇಕಾದ ದೊಡ್ಡ ದೊಡ್ಡ ಮೆಷಿನ್ಗಳೆಲ್ಲ ಬೇಕಾಯಿತು. ಅದಕ್ಕೆ ಸಣ್ಣ ಮೆಷಿನ್ಗಳು ಯಾವುದು ಈ ಥರದ ಫಿನಿಶಿಂಗ್ ಬರೋದಿಲ್ಲ ಅಂತಾಯಿತು. ಅದಕ್ಕೆ ಬೇಕಾದಂಥ ಮೆಷಿನ್ಗಳನ್ನ ತಕ್ಕೊಂಡು ಅದರಲ್ಲೇ ನಾನು ಪ್ರಯತ್ನಪಟ್ಟು ಒಂದು ಹಂತದಲ್ಲಿ ಈ ಒಂದು ಫಿನಿಶಿಂಗನ್ನು ನಾನು ತರಿಸಿದ್ದೇನೆ. ಇದು ನನ್ನ ಓನ್ ಇದೆ. ಯಾಕಂತ ಹೇಳಿದ್ರೆ ಇದು ಈ ಪಾಲಿಶ್ ತರುವಂಥ ಸಣ್ಣ ವಿಚಾರ ಅಲ್ಲ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ಈ ಮೊಬೈಲ್ ಸ್ಟ್ಯಾಂಡ್ ಆಗಿರ್ಬೋದು, ಸಣ್ಣ ಉದಾಹರಣೆ ಹೇಳ್ತಾ ಇದ್ದೆ. ಈ ಒಂದು ಮೊಬೈಲ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಒಂದು 30 ಪೀಸು ನಾವು ಮೊಬೈಲ್ ಸ್ಟ್ಯಾಂಡಿಗೆ ನಾವು ಗೆರಟನ್ನು ಇಟ್ಕೊಂಡು ಹೊರಟ್ರೆ ಕಂಪ್ಲೀಟ್ ಫಿನಿಶ್ ಆಗೋ ಒಂದು 12 ರಿಂದ 13
ನಮಗೆ ಮೊಬೈಲ್ ಸ್ಟ್ಯಾಂಡ್ಗಳು ಸಿಗ್ತದೆ. ಯಾಕಂತ ಹೇಳಿದ್ರೆ ಅದು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿ ಹೊಡೆದು ಹೋಗ್ತದೆ. ಲಾಸ್ಟ್ ಎಂಡಿಗೆ ನಾವು ಈ ಫೈನಲ್ ಫಿನಿಶಿಂಗ್ ಕೊಡುವಾಗಲೂ ಸಮೇತ ಅದರ ಬಿಸಿಗೆ ನಾವು ಹಿಡ್ಕೊಳ್ಳುವಾಗ ಅದು ಒಡಿದುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಇದರಲ್ಲಿ ನಾವು 50% ಅಲ್ಲ, ನಾವೊಂದು 30% ನಮಗೆ ಸಿಗ್ತದೆ. ಸಾಧಾರಣ ಒಂದು 30 ಪೀಸ್ ಹೊರಟ್ರೆ 12ರಿಂದ 13 ಪೀಸ್, ನಾನು ತುಂಬ ಸಾರಿ ನೋಡಿದ್ದೇನೆ, 12ರಿಂದ 13 ಪೀಸು ನಮಗೆ ಮೊಬೈಲ್ ಸ್ಟ್ಯಾಂಡ್ ಸಿಗ್ತದೆ. ಈ ಮೊಬೈಲ್ ಸ್ಟ್ಯಾಂಡ್ ಅಂತಲೇ ಅಲ್ಲ, ಎಲ್ಲ ಗೆರೆಟೆಗಳು ಅಷ್ಟೇ. ನಾವು ಎಂಡಿಗೆ ಆಗುವಾಗ, ನಾವು ಫೈನಲ್ ಫಿನಿಶಿಂಗ್ ಕೊಡುವಾಗ ಅದೊಂದು ಸಣ್ಣ ಬಿರುಕು ಬರ್ತದೆ ಅಥವಾ ಒಡೆಯುತ್ತದೆ, ನಮಗೆ ಅದು ವೇಸ್ಟ್ ಆಗಿರ್ತದೆ. ಹಾಗಾಗಿ ಇದೆಲ್ಲ ಸ್ವಾಭಾವಿಕವೇ ಇಂಥ ಇದರಲ್ಲಿ ಬರುವಂಥದ್ದು. ಇದು ನೋಡಿ, ಇನ್ನೊಂದು ವಿಶೇಷವಾದಂಥದ್ದು, ಇದು ಎಳೆ ತೆಂಗಿನಕಾಯಿದ್ದು ಮಾಡಿದಂಥದ್ದು. ಇದು ಮಾತ್ರ ಬಹಳ ಚೆನ್ನಾಗಿ ಬರ್ತದೆ. ಆದರೆ ನಮಗೆ ಎಳೆ ತೆಂಗಿನಕಾಯಿ ನಮ್ಮಲ್ಲಿ ಸಿಗೋದು ಕಡಿಮೆ. ಬಟ್ ಇದು ಮಂಗ ಎಳೆದು ಹಾಕಿದ್ದರಿಂದ ನಮಗೆ ಕೆಲವೊಂದು ಐಟಮ್ಸ್ ಸಿಕ್ಕಿದೆ. ಇದನ್ನು ಮಾಡಿದ್ದೇನೆ, ಬಹಳ ಚೆನ್ನಾಗಿ ಇದು ಸಹ ಬರ್ತದೆ. ಈ ಇಕ್ವಿಪ್ಮೆಂಟ್ಗಳನ್ನೆಲ್ಲ ನಾನು ಈ ಲಾಕ್ಡೌನ್ ಟೈಮಲ್ಲೇ ಮಾಡಿದ್ದೇನೆ. ಮತ್ತು ಅದರ ಮಾರ್ಕೆಟಿಂಗ್ ತುಂಬ ಕಷ್ಟ. ಯಾಕಂದರೆ ನೋಡಲಿಕ್ಕೆ ಎಲ್ಲರೂ ಚೆಂದ ಇದೆ, ಅದನ್ನು ನೋಡೋರು ಖುಷಿ ಆಗ್ತದೆ, ಎಲ್ಲರೂ ಬಂದು ಕೇಳ್ತಾರೆ. ಬಟ್ ನಾವು ಅದರ ನಿಜವಾದ ವ್ಯಾಲ್ಯೂಯೇಷನ್ ಹೇಳಿದರೆ ನಮಗಂತ ಖಾಲಿ ನಮ್ಮ ಅರ್ನಿನ, ಯಾಕಂದ್ರೆ ನಮ್ಮ ಲೇಬರ್ ನಾವು ಹೇಳಿದರೆ ತಗೊಂಡು ಹೋಗೋರಿಲ್ಲ. ಅದಕ್ಕಷ್ಟು ಕೊಡಬೇಕಂತ ನಾನು ಇದಕ್ಕೆ 150 ರೂಪಾಯಿಗೆ ಸೇಲ್ ಮಾಡ್ತೇನೆ. ಈ 150 ರೂಪಾಯಿ ಅನ್ನೋದು ನನಗೆ ಲೇಬರೇ ಇರುವಂಥದ್ದು. ಇದರಲ್ಲಿ ಯಾವುದು ಪ್ರಾಫಿಟ್ ಅಂಶ ಇರೋದಿಲ್ಲ. ಯಾಕಂದರೆ ಇದೊಂದು ಅವೇರ್ನೆಸ್ಸಿಗೆ ಬೇಕಾಗಿ ಮಾತ್ರ ಮಾಡ್ತಾ ಇದ್ದೇನೆ. ಇದು ಯಾವುದು ಅಷ್ಟೇ. ಇದಕ್ಕೆ ನೋಡಿ, ಇದಕ್ಕೊಂದು 400 ರೂಪಾಯಿ ಇಡ್ತಾನೆ. ಇದಕ್ಕೆ ಇಷ್ಟು ಮಾಡಬೇಕಾದ್ರೆ ಅಷ್ಟು ಕೆಲಸಗಳಿರ್ತದೆ. ದಿವಸಕ್ಕೆ ಇಂಥದ್ದನ್ನು ಹೆಚ್ಚು ಅಂತಂದರೆ 4ರಿಂದ 5 ಪೀಸ್ ಮಾಡ್ಬೋದು ಅಷ್ಟೇ ಒಬ್ಬನಿಗೆ. ಅದನ್ನು ಹೆಚ್ಚು ಅವರಿಗೆ ಸಹ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಸಹ ಹಾಗೆ ನೋಡಿ, ಇದೊಂದು ಜ್ಯೂಸ್ ಕಪ್ ಅಂತ ಮಾಡ್ತಾ ಇದ್ದೇವೆ. ಇದಕ್ಕೆ ನಾವು ಸಾಧಾರಣ 400 ರೂಪಾಯಿ ಇಡ್ತೇವೆ. ಇದನ್ನು ಫಿನಿಷಿಂಗ್ ಆಗಬೇಕಾದ್ರೆ ಅಷ್ಟು ಕೆಲಸ ಇದೆ, ಒಳಗೆ ಹೊರಗೆ ಎಲ್ಲ ಫಿನಿಷಿಂಗ್ ಮಾಡಿ ಆಗಬೇಕಾದ್ರೆ ನಾವು ಲೇಬರನ್ನು ಅದಕ್ಕೆ ಎಲ್ರಿಗೂ ಆಗ್ತದೆ. ಈ ಗೆರೆಟೆಗೆ ನಾವು ಈ ರೇಟ್ ಕೊಟ್ಟು ತಗೊಳ್ಬೇಕಲ್ವಂತಹ ಒಂದು ಮನಸ್ಥಿತಿ ಇದೆ. ಅದು ಹೋದರೆ ನಮಗೆ ಯಾಕೆಂತ ಹೇಳಿದ್ರೆ ಇದು ಈಕೋ ಫ್ರೆಂಡ್ಲಿ, ಇದು ಯಾವುದೂ ಅದರಿಂದ ಪರಿಸರಕ್ಕಾಗಲಿ ಯಾವುದಕ್ಕೆ ಪ್ರಾಬ್ಲಮ್ಗಳಿಲ್ಲ. ಅದನ್ನು ಧಾರಾಳವಾಗಿ ಯೂಸ್ ಮಾಡ್ಬೋದು. ಅದೊಂದು ಮಾರ್ಕೆಟಿಂಗಲ್ಲಿ ದೊಡ್ಡವಾದಂಥ ಸಮಸ್ಯೆಗಳಿದೆ ಇದಕ್ಕೆ. ಹಾಗೆ ಅಂತೇಳಿ ಒಂದು ಬ್ರ್ಯಾಂಡ್ ಮಾರ್ಕೆಟ್ ತುಂಬ ಹೋಗ್ತದೆ. ಈಗ ನಾನೀಗ ಆನ್ಲೈನ್ ನೋಡಿದಾಗ ಬೇರೆ ಬೇರೆ ಥರದ್ದು ಬೇರೆ ಬೇರೆ ರೀತಿಯಲ್ಲಿ ಮಾರ್ಕೆಟ್ ಆಗ್ತಾ ಇದೆ, ಹೈಫೈ ರೀತಿಯಲ್ಲಿ ಹೋಗ್ತಾ ಇದೆ. ಆ ಥರಕ್ಕೆ ನನಗೆ ಹೋಗಲಿಕ್ಕೆ ಇನ್ನೂ ಆಗಲಿಲ್ಲ. ಇನ್ನು ಮುಂದೆ ಹೋಗುವಂಥ ಚಿಂತನೆ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಯಾವುದು ಅಂತ ಹೇಳಿದರೆ ಈ ಒಂದು ನನ್ನ ಸಂಸ್ಥೆಯಲ್ಲಿ ನಮ್ಮದು ಕಾಟೇಜ್ ಇಂಡಸ್ಟ್ರಿ ಅಂತಂದರೆ ನಮ್ಮ ಕೈಯಲ್ಲೇ ಮಾಡುವಂಥ ಐಟಮ್ಸ್ಗಳನ್ನು ಮಾತ್ರ ನಾನು ಇಲ್ಲಿ ಒತ್ತು ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇದು ಹ್ಯಾಂಡಿ ಟೂಲ್, ಯಾವುದು ಇದಕ್ಕೆ ನಮಗೆ ಮೆಷಿನ್ಗಳು ಬೇಡ, ಯಾವುದೂ ಇಲ್ಲ. ನಾವು ಮನೆಯಲ್ಲೇ ನಾವು ಕೈಯಲ್ಲೇ ಮಾಡುವಂಥ ಉಪಕರಣಗಳನ್ನು ನಾನು ಮುಖ್ಯವಾಗಿ ಹೆಚ್ಚಾಗಿ ತಯಾರಿಸುವಂಥದ್ದು. ಇನ್ನು ಮುಂದೆ ಅದನ್ನೇ ತಯಾರಿಸುವಂಥದ್ದು. ನಮ್ಮಲ್ಲಿ ಈಗ ತಾತ್ಕಾಲಿಕವಾಗಿ 2 ಕೆಲಸಗಾರರು ಇದ್ದಾರೆ. ಇದು ಎಲ್ಲವನ್ನು ಒಬ್ಬನಿಗೆ ಮಾಡುವಂಥದ್ದು ಸ್ವಲ್ಪ ಕಷ್ಟವೇ ಆಗ್ತದೆ. ಇದು ಫಸ್ಟ್ ಪಾಲಿಶ್, ಸೆಕೆಂಡ್ ಪಾಲಿಶ್, ಥರ್ಡ್ ಪಾಲಿಶ್, ಫೋರ್ತ್ ಪಾಲಿಶ್ ಮುಂದೆ ತೋರಿಸ್ತೇನೆ ನಾನು. 4-5 ನಮೂನೆ ಪಾಲಿಶ್ಗಳು ಇದಕ್ಕೆ ಬೇಕಾಗ್ತದೆ. ಆಗ ಎಲ್ಲವನ್ನು ಒಬ್ಬನಿಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ಇದನ್ನು ಈ ಕೆಳಗಿನ ಕೂತುಗೊಳಿಸುವಂಥದ್ದು, ಹಾಗೆ ಇದನ್ನು ಗಮ್ ಹಾಕಿ, ಇದರಿದ್ದೇ ಪೌಡ್ರ್ನಲ್ಲಿ ಇದು ಗಮ್ ಹಾಕಿ ನಾವು ಕೂತುಗೊಳಿಸುವಂಥದ್ದು. ಈಗ ನಾವು ಸದ್ಯಕ್ಕೆ 2 ಜನ ಕೆಲಸಗಾರರಿದ್ದೇವೆ. ಈಗ ನಾವು ಇದನ್ನು ಮಳೆಗಾಲದ ಮೊದಲೇ ಒಂದು ಆಲೋಚನೆ ಮಾಡಿದ್ದೇವೆ, ಒಂದು 7-8 ಜನರಲ್ಲಿ ದೊಡ್ಡ ಥರದವಾದಂಥದ್ದೊಂದು ಮಾಡೋದು ಅಂತ ಹೇಳಿಕೊಂಡು. ಕಾರಣಾಂತರಗಳಿಂದ ಅದು ಮುಂದೆ ಹೋಯಿತು. ಹಾಗಂತ ಇನ್ನೀಗ ಮಳೆಗಾಲ ಕಳೆದ ತಕ್ಷಣ ನಾವು ಇದನ್ನು ಈ ಉತ್ಪಾದನೆಯನ್ನು ಸಮೇತ ನಾನು ದೊಡ್ಡ ಮಟ್ಟಿಗೆ ಮಾಡಿ ಮಾರ್ಕೆಟಿಗೆ ಬಿಡುವಂತಹ ಒಂದು ಆಲೋಚನೆಯಲ್ಲಿದ್ದೇನೆ. ಯಾಕಂದರೆ 2-3 ದೊಡ್ಡ ದೊಡ್ಡ ಕಂಪನಿಗಳ ಹತ್ರ ಮಾತಾಡಿ ಅವರ ಒಂದು ಒಪಿನಿಯನ್ ಅಂತ ಹೇಳಿದರೆ ಅವರವರದ್ದೇ ಸ್ಟೈಲ್ ಆದಂಥದ್ದು ಮಾಡಿ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಕೆಲವೊಂದು ಇಕ್ವಿಪ್ಮೆಂಟ್ಗಳು ಬೇಕು. ಯಾಕಂದರೆ ಅವರು ಮೈನ್ ಎಲ್ಲ ಕಂಪನಿಗಳು ಕೇಳುವಂಥದ್ದು ಇದರಲ್ಲಿ ನೀವು ನೇಮ್ ಬೋರ್ಡ್ ಹಾಕಬೇಕು ನಮ್ಮ ಕಂಪನಿದು ಅಂತೇಳಿ ಒಂದಂಥದ್ದು. ಆ ಒಂದು ಮಿಷಿನಿಗೆ ಸಾಧಾರಣ 5-6 ಲಕ್ಷ ರೂಪಾಯಿ ಎಲ್ಲ ಇರ್ತದೆ. ನೋಡುವ ಅದನ್ನು ಮಾಡಿಸುವಂಥ ಒಂದು ತಂದು ಮಾಡುವಂಥ ಒಂದು ಇದಕ್ಕೆ ಹೆಸರು ಬರೆಯುವಂಥ ಒಂದು ಮಿಷಿನನ್ನು ಸಮೇತ ಹಾಕಬೇಕು ಅಂತೆಲ್ಲ ಆಲೋಚನೆಯಲ್ಲಿದ್ದೇನೆ. ಇದನ್ನು ಮುಂದುವರಿಸುವಂಥ ಪ್ಲ್ಯಾನಲ್ಲಿ ಒಂದು 7-8 ಜನ ಮಾಡುವಂಥ ಒಂದು ಆಲೋಚನೆ ಸಹ ಇದೆ. ಮತ್ತು ಈ ಗೆರೆಟೆಗಳು ನಮಗೆ ಶೇಖರಣೆ ಮಾಡುವಂಥದ್ದು, ಈ ಗೆರೆಟೆಗಳ ವಿಚಾರದಲ್ಲಿ ತುಂಬ ಬರ್ತದೆ ನಮಗೆ. ಈ ಗೆರೆಟೆಗಳಲ್ಲಿ ಹಲವು ವಿಧ ಉಂಟು, ದಪ್ಪದ್ದುಂಟು, ತೆಳುವಿದ್ದುಂಟು, ಉದ್ದ ಅಗಲ ಬೇರೆ ಬೇರೆ ನಮ್ಮನೇದು ಇರ್ತದೆ. ಯಾಕಂದರೆ ನ್ಯಾಚುರಲ್ ಇರುವಂಥದ್ದು. ಮತ್ತು ಈಗಿನ ಗೆರೆಟೆಗಳು ಹೇಗೆ ಅಂತ ಹೇಳಿದರೆ ನಿಮ್ಮ ಹೈಬ್ರಿಡ್ ಗೆರೆಟೆಗಳು ಬರ್ತದೆ. ಅದು ಬಹಳ ತೆಳು, ಅದರಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಿಮಗೆ ಮಾಡಿ ಅಂತ ಹೇಳಿದರೆ ನಾವು ಒಂದು ಫಿನಿಷಿಂಗ್ 2ನೇ ಫಿನಿಷಿಂಗ್ ಕೂಡ ಅದು ಒಡೆದು ಹೋಯಿತು. ಅದು ನಮಗೆ ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ. ಹೈಬ್ರಿಡ್ ತೆಂಗಿನಕಾಯಿಗಳಿದ್ದು ಅದರಲ್ಲೇ ಈ ಕೆಲವೊಂದು CP ಕಾಸರಗೋಡಿನವರು ಅಂತ ಹೇಳಿ ಗಟ್ಟಿ ಇದೆ. ಅದು ಹೇಳಿದೆ, ಆಗ ನಾನು ಹೇಳಿದ್ದೇನೆ ಇದರಲ್ಲಿ ಅಡಿ ಫ್ಲ್ಯಾಟ್, ಆ ಫ್ಲ್ಯಾಟ್ ಸಹ ಅದರಲ್ಲಿ ಬರ್ತದೆ. ನಾನು ಇದನ್ನೆಲ್ಲ ಗೆರೆಟೆಗಳನ್ನು ನನ್ನ ರಿಲೇಷನ್ಸ್ಗಳು, ನನ್ನ ಭಾವಂದಿರ ಮನೆಯಿಂದ ಮತ್ತು ನನ್ನ ಫ್ರೆಂಡ್ 1-2 ಇದ್ದಾರೆ, ಅವರ ಮನೆಯಿಂದ ನಾನು ಈಗ ಸದ್ಯ ತಾತ್ಕಾಲಿಕವಾಗಿ ಅವರ ಕೈಯಿಂದ ತಕ್ಕೊಂಡು ಇಲ್ಲಿ ಹಾಕಿ ಅದರಿಂದ ಉಪಯೋಗಿಸ್ತಾ ಇದ್ದೇನೆ. ಮತ್ತು ನಮ್ಮ ಮನೆಯದೇ ಸಾಕಾಗ್ತದೆ. ಈಗ ಹೆಚ್ಚು ದೊಡ್ಡ ಮಟ್ಟಿಗೆ ಮಾಡುವ ನಮಗೆ ಅದು ಬೇಕಾಗ್ತದೆ. ಅವಾಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಐಡಿಯಾದಲ್ಲಿ ಏನಿರೋದು ಅಂತ ಹೇಳಿದರೆ, ಅವಾಗ ನಾವು ಇಡೀ ತೆಂಗಿನಕಾಯಿಯನ್ನೇ ತಗೊಳ್ಳುವಂಥ ಒಂದು ಪ್ರೊಸೆಸಿಂಗಲ್ಲಿ ನಾವು ಇದ್ದೇವೆ.
ಯಾಕಂದರೆ ತೆಂಗಿನಕಾಯಿ ತಕ್ಕೊಂಡು ಆ ಒಳಗಿನ ಕಾಯಿಯನ್ನು ತೆಗೆದು ಅಂದರೆ ಕೊಬ್ಬರಿಯನ್ನು ತೆಗೆದು ನಮಗೆ ಗೆರಟೆ ನಮಗೆ ಬೇಕಾದ ಸೈಜಲ್ಲಿ ಸ್ವಲ್ಪ ನಮಗೆ ವೇಸ್ಟ್ ಆಗ್ತದೆ, ಬಟ್ ನಮಗೆ ಆ ಬೇಕಾದ ಸೈಜಲ್ಲಿ ನಮಗೆ ಕಟ್ ಮಾಡಲಿಕ್ಕೆ ಒಂದು ಆಗ್ತದೆ. ನಮಗೆ ಗೆರಟೆ ಸಹ ನಮಗೆ ಸಿಗ್ತದೆ ಬೇಕಾದ ಸೈಜಲ್ಲಿ. ಅದನ್ನು ಮಾಡಬೇಕು ಅಂತ ಹೇಳೋದು ಆಲೋಚನೆ ಇದೆ. ಮತ್ತು ನಿಮಗೆ ಕೇರಳದಲ್ಲಿ ಅತ್ಲಾಗೆ ಹೋದರೆ ಅವರೊಂದು ಹೊಸ ನಿಯಮ ಇದು ಪ್ರಕಾರದಲ್ಲಿ ಅಂತ ಹೇಳಿದ್ರೆ ಈ ಗೆರಟೆಗಳು ನಮಗೆ ಸಿಗ್ತದೆ. ಯಾಕಂತ ಅವರು ಈ ಒಳಗಿನ ಕೊಬ್ಬರಿಯನ್ನು ಬಹಳ ಈಸಿಯಾಗಿ ತೆಗಿತಾರೆ. ಅದು ಯಾಕಂತೇಳಿ ಒಂದು ಥರವಾದಂತಹ ಒಂದು ಬಿಸಿ ಗಾಳಿಯನ್ನು ಕೊಟ್ಟ ತಕ್ಷಣ ಈ ಒಳಗಿದ್ದ ಸ್ವಲ್ಪ ಸ್ಮೂತ್ ಆಗ್ತದೆ, ಆರಾಮದಲ್ಲಿ ಒಂದು ಕತ್ತಿಯಲ್ಲಿ ಅದನ್ನು ತೆಗಿತಾರೆ. ಆವಾಗ ಈ ಗೆರಟೆ ನಮಗೆ ಒಳ್ಳೆಯದಲ್ಲೇ ಸಿಗ್ತದೆ, ಅದೇನು ಹೀಟ್ ಆಗಿರೋದಿಲ್ಲ. ಬಟ್ ಈ ತೆಂಗಿನ ಕೊಬ್ಬರಿ ಮಾತ್ರ ಹೀಟ್ ಆಗಿರ್ತದೆ, ಅದು ಬಹಳ ಸುಲಭದಲ್ಲಿ ಬರ್ತದೆ. ಈ ಗೆರಟೆ ಅದೇ ಥರ ಇರ್ತದೆ. ಆ ಗೆರಟೆಯನ್ನು ತಂದು ಉಪಯೋಗ ಮಾಡಿದ್ದೇನೆ, ಯಾವುದೂ ಪ್ರಾಬ್ಲಮ್ ಬಂದಿಲ್ಲ. ಒಂದು ಅಲ್ಲಿಂದ ಹೋಗಿ ಬಲ್ಕ ಅಲ್ಲಿಗೆ ನಾವು ತಗೊಂಡು ಬರುವಂತಹ ಒಂದು ಆಲೋಚನೆಯಲ್ಲಿ ಸಮೇತ ಇದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂಥದ್ದಿದ್ದೇನೆ. ಈಗ ಇಲ್ಲಿ ಇರುವುದರಲ್ಲೇ ನಾನು ಮಾಡ್ತಾಯಿದ್ದೇನೆ. ಮತ್ತು ಇದಕ್ಕೆ ನನಗೆ ಪೂರಕವಾಗಿ, ಯಾಕಂದರೆ ಈಗ ನಾನು ಅದನ್ನು ಆಗ ವಿಚಾರ ಹೇಳಲಿಕ್ಕೆ ಬಿಟ್ಟಿದ್ದೇನೆ. ಈ ಲಾಕ್ಡೌನ್ ಆದಾಗ ನನಗೆ ನನ್ನ ಫ್ಯಾಮಿಲಿ ಫುಲ್ಲು ಸಪೋರ್ಟ್ ಕೊಟ್ಟಿದ್ದು. ನನಗೆ 2 ಮಕ್ಕಳು ಮತ್ತು ನನ್ನ ಹೆಂಡತಿ ಅವಳು ಕನ್ನಡ ಲೆಕ್ಚರ್ ಆಗಿ ಉಪ್ಪಿನಂಗಡಿಯಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲರೂ ಸಹ ನಾವು ಇದನ್ನು ಮಾಡುವಾಗ ಒಬ್ಬೊಬ್ಬರ ಐಡಿಯಾ ಪ್ರಕಾರವಾಗಿ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಕೂತ್ಕೊಂಡೇ ಅದನ್ನು ಕೆಲಸ ಮಾಡಿದ್ದೇವೆ. ಯಾಕಂದರೆ ಆ ಥರ ಮಾಡ್ಬೋದು, ಈ ಥರ ಮಾಡ್ಬೋದು ಅಂತೇಳಿ ಒಂದು ಕಲ್ಪನೆ ಕೊಟ್ಟುಕೊಂಡು ಮಗಳು ತುಂಬ ನನಗೆ ಸಹಕಾರ ಮಾಡಿದ್ದಾರೆ. ಇದು ಗಮ್ ಹಾಕೋದು ಇದರಲ್ಲೆಲ್ಲ ಕೆಲಸಗಳಲ್ಲೆಲ್ಲ ಅವರೆಲ್ಲರೂ ಸೇರಿಕೊಂಡು ನಾವೊಂದು ಆ ಒಂದು ಲಾಕ್ಡೌನ್ ಟೈಮನ್ನು ಒಂದು ಬಹಳ ಸಂತೋಷದಿಂದ ನಾವು ಇಲ್ಲಿ ಕಳೆದಿದ್ದೇವೆ. ಯಾಕಂತೇಳಿದ್ರೆ ಅದೊಂದು ಎಂಟರ್ಟೈನ್ಮೆಂಟು ಆಯಿತು. ಮಕ್ಕಳಿಗೆ ಹೊರಗೆ ಹೋಗೋದ ಸಂದರ್ಭದಲ್ಲಿ ಮನೆಯಲ್ಲಿ ಕೂತಿರುವಾಗ ಒಂದು ಮನಸ್ಸಿಗೆ ಬೇಜಾರು ಹೋಯಿತು. ಅದನ್ನೆಲ್ಲ ಹೋಗುವಂಥ ಒಂದು ಕೆಲಸ ಸಹ ನಮ್ಮದು ಇಲ್ಲಿ ಆಗಿದೆ. ತುಂಬ ಐಟಮ್ಸ್ಗಳನ್ನು ನಾವು ಅವುಗಳೇ ರೆಡಿ ಮಾಡುವಂಥದ್ದು. ಹಾಗೆ ನಮ್ಮದು ಈ ಕೂಡು ಕುಟುಂಬದಲ್ಲಿ ನಮ್ಮ ಫ್ಯಾಮಿಲಿ ಬೇರೆಯವರೆಲ್ಲಿದ್ದಾರೆ, ಅವರೆಲ್ಲ ಸಹಕಾರ ಕೊಡ್ತಾರೆ ನಮಗೆ ಈ ಒಂದು ಐಟಮ್ಸ್ ಎಲ್ಲ ಕೊಡಲಿಕ್ಕೆ. ಇದರಿಂದ ಯಾವುದು ನಮಗೆ ಸಮಸ್ಯೆಗಳು ಬರಲಿಲ್ಲ. ಇನ್ನು ಮುಂದಕ್ಕೆ ನಾನು ಹೇಳಿದಾಗೆ ನಾವು ದೊಡ್ಡ ಮಟ್ಟಿಗೆ ಮಾಡುವಾಗ ನಮಗೆ ಇದು ಯಾವುದು ಗೆರಟೆಗಳು ಸಾಕಾಗುವುದಿಲ್ಲ. ಯಾಕಂದರೆ ಇದರಲ್ಲಿ ತುಂಬ ಗೆರಟೆ ಹಾಳಾಗ್ತದೆ ಮಾಡಲಿಕ್ಕೆ. ಅದು ನಾನು ಹೇಳಿದೆ ಖಾಲಿ 30% ಗೆರಟೆಗಳು ಮಾತ್ರ ನಮಗೆ ಸಿಗುವಂಥದ್ದು, ಉಳಿದದ್ದು ಹಾಳಾಗಿ ಆಗ್ತದೆ. ಅದರಿಂದ ಆ ರಾ ಮೆಟೀರಿಯಲ್ಸ್ ತರುವಂಥದ್ದು ಒಂದು ಸ್ವಲ್ಪ ಪ್ರಕ್ರಿಯೆ ಇನ್ನು ಮುಂದಿನ ದಿನಗಳಲ್ಲಿ ಮಾಡುವ ಅಂತೇಳಿ ಒಂದು ಆಲೋಚನೆಯಲ್ಲಿದೆ.